ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀನಿ. ಸೊ ಯಾ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ರಿವರ್ ಹತ್ರ. ಇವತ್ತೇನು ಅಂದರೆ ಅಲ್ಲಿ ರಿವರ್ ಡೈಯಿಂಗ್ ಆಗುತ್ತೆ. ಇವತ್ತು ಸೇಂಟ್ ಪ್ಯಾಟ್ರಿಕ್ಸ್ ಡೇ. ಸೊ ಇಲ್ಲಿ ಎಂಟೈರ್ ರಿವರ್ನ ಡೈ ಮಾಡ್ತಾರೆ ಗ್ರೀನ್ ಕಲರ್. ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. 10 o'clock ಸ್ಟಾರ್ಟ್ ಅಂತ ಇತ್ತು. ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದ್ದೀವಿ, ಎದ್ದಿದ್ದೆ ಲೇಟು. ಸೊ ಇವಾಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅದೇನು ಟ್ರೆಡಿಷನ್ ಅಂತೆ. ಸೊ ಎವ್ರಿ ಇಯರ್ ಆನ್ March 14th they will dye this river to green. So it is very pretty to watch. So ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ತುಂಬ ಚಳಿ ಇದೆ ಇವತ್ತು, 0 ಡಿಗ್ರಿ ಇದೆ. ಅದು ವಿಂಡಿಂದ ಇನ್ನೂ ತುಂಬ ಕೋಲ್ಡ್ ಅನಿಸುತ್ತೆ. ಸೊ ಯಾ, ವಿ ಆರ್ ಆಲ್ರೆಡಿ ರನ್ನಿಂಗ್ ಲೇಟ್. ಲೈಕ್ ಆಲ್ಮೋಸ್ಟ್ ಎಲ್ಲ ಜನನೂ ಇಲ್ಲಿ ಗ್ರೀನ್ ಕಲರೇ ಬಟ್ಟೆ ಹಾಕ್ಕೊಂಡಿದ್ದಾರೆ ಇವತ್ತು. ಸೊ ಗ್ರೀನ್ ಕಲರ್ ಡೈ ಮಾಡ್ತಾರಲ್ವ, ಅದಕ್ಕೆ ಅನಿಸುತ್ತೆ. ಸೊ ಇಲ್ಲಿ ಇವಾಗ ಡೈಯಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವರು ಒಂದು ಇಕೋ ಫ್ರೆಂಡ್ಲಿ ಮೆಟೀರಿಯಲ್ನ ಯೂಸ್ ಮಾಡಿಬಿಟ್ಟು ಎಂಟೈರ್ ರಿವರ್ನ ಡೈ ಮಾಡ್ತಾರೆ. ಆ್ಯಂಡ್ ಈ ಥರ ವಾಟರ್ ಟ್ಯಾಕ್ಸಿ ಇದೆಲ್ಲ, ಅದರಲ್ಲಿ ರಿವರ್ದು ಫುಲ್ ಟೂರ್ ಕರ್ಕೊಂಡು ಹೋಗ್ತಾರೆ ಎಲ್ರಿಗೂ. ಸೊ ಇವತ್ತು ತುಂಬ ರಶ್ ಇರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಟಿಕೆಟ್ಸ್. ಆ್ಯಂಡ್ ಅದರಲ್ಲಿ ಚೆನ್ನಾಗಿರುತ್ತೆ. ಫುಲ್ ರಿವರಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಥರ ಡೈ ಮಾಡ್ತಾರೆ ಅವರು ಫುಲ್ ಗ್ರೀನಾಗಿ. ನಾವು ಹೋಗೋದು ಸ್ವಲ್ಪ ಲೇಟ್ ಆಯ್ತಲ್ವ. ನಾವು ಹೋಗೋಷ್ಟರಲ್ಲಿ ಫುಲ್ ಜನ ತುಂಬಿದ್ರು. ಅದಕ್ಕೆ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಏನೂ ಕಾಣಿಸ್ತಾನೂ ಇರಲಿಲ್ಲ. ಸೊ ಹೆಂಗೋ ಸರ್ಕಸ್ ಮಾಡಿ ಮೇಲೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಆಮೇಲೆ ಇಳ್ಕೊಂಡು ಹೋದೆ. ಎಂಟೈರ್ ರಿವರ್ ಗ್ರೀನ್ ಆಗೋವರೆಗೂ ಈ ಥರ ಇಕೋ ಫ್ರೆಂಡ್ಲಿ ಕೆಮಿಕಲ್ನ ಹಾಕ್ತಾ ಇರ್ತಾರೆ. ಕೆಮಿಕಲ್ ಅಲ್ಲ, ಸಮ್ ಕೈಂಡ್ ಆಫ್ ಇಕೋ ಫ್ರೆಂಡ್ಲಿ ಸಬ್ಸ್ಟೆನ್ಸ್ ದೇ ಆರ್ ಆ್ಯಡಿಂಗ್ ಇಟ್ ಟು ದ ರಿವರ್. ಸೊ ಹಾಳು ಮಾಡಲ್ಲ ಇವರು ವಾಟರ್ನ. ಆ್ಯಂಡ್ ಆಲ್ಸೋ ಫಿಶಸ್ ಇದ್ರ ಒಳಗಡೆ ಇರೋದು, ಅದಕ್ಕೂ ಏನೂ ಪ್ರಾಬ್ಲಮ್ ಆಗಲ್ಲ ಈ ಸಬ್ಸ್ಟೆನ್ಸಿಂದ. ಸೊ ಯಾ, ಓಕೆ. ಓ, ಎಷ್ಟು ಜನ ಅಂದರೆ ಇದೇ ಫಸ್ಟ್ ಅನ್ಸುತ್ತೆ ನಾನು US ಅಲ್ಲಿ ಇಷ್ಟು ಜನ ನೋಡಿದ್ದು. ಎಷ್ಟು ಚಳಿ ಆಗ್ತಾ ಇದೆ ಅಂದರೆ, ಯಪ್ಪ, ಸಿಕ್ಕಾಪಟ್ಟೆ ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಅಷ್ಟು 0 ಡಿಗ್ರಿ ಇದೆ. ಇನ್ನು ಲೇಕ್ ಹತ್ರ ಎಲ್ಲ ಇನ್ನು ಚಳಿ ಜಾಸ್ತಿ ಅನಿಸುತ್ತೆ ಗಾಳಿಗೆ. ಸೊ ಇವಾಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ರಶ್ ಇತ್ತು, ಯಪ್ಪ, ನಿಲ್ಲಕ್ಕೆ ಜಾಗ ಇರಲಿಲ್ಲ. ನಾನು ಹೆಂಗೋ ಹಂಗೂ ಅಂತ ಅದ್ರ ಮೇಲೆಲ್ಲ ಹತ್ತಿ ನಿಂತ್ಕೊಂಡು ಸ್ವಲ್ಪ ನೋಡಿದೆ. ಆಮೇಲೆ ಅಲ್ಲಿಂದ ಇಳ್ಕೊಂಡು ಸ್ವಲ್ಪ ಮುಂದೆಗಡೆ ಜಾಗ ಸಿಕ್ತು, ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಇನ್ನು 1 ವೀಕ್ವರೆಗೂ ಇದೆ ಗ್ರೀನ್ ಕಲರೇ ಇರುತ್ತೆ, ಏನು ರಿವರ್ ಕಲರ್ ಚೆನ್ನಾಗಿರುತ್ತೆ. ಅದೇನೋ ಒಂಥರ ಟ್ರೆಡಿಷನ್ ಅಂತೆ. ಲೈಕ್ ಎವ್ರಿ ಇಯರ್ ಆನ್ March 14th they dye this river. So yeah,
ಫುಲ್ ಇಲ್ಲೊಂಥರ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಗ್ರೀನ್ ಕಲರ್, ಆಮೇಲೆ ಫಂಕಿ ಇದೆಲ್ಲ ವೇರ್ ಮಾಡ್ತಾಯಿದ್ದಾರೆ, ಪ್ರಾಪ್ಸ್ ಎಲ್ಲ. ಸೊ ದಟ್ಸ್ ಸೋ ನೈಸ್ ಟು ವಾಚ್. ಆ್ಯಂಡ್ ಎವ್ರಿ ರೆಸ್ಟೋರೆಂಟ್ ದೇ ಆರ್ ಲೈಕ್ ಗ್ರೀನ್ ಗೋಲ್ಡನ್ ಬಲೂನ್ ಆ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ. ಹಬ್ಬ ಫುಲ್ ರಶ್ಶು, ಯಪ್ಪ ಇಟ್ಸ್ ನೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹತ್ತಿರ ಅಂತ ನಡ್ಕೊಂಡೇ ಹೋಗ್ತೀವಿ, 1 ಸ್ಟ್ರೀಟ್ ಅಷ್ಟೇ. ನಡ್ಕೊಂಡೇ ಬರ್ತಾಯಿದ್ದೀವಿ. ಸೇ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನಾವು. ತುಂಬ ಚಳಿ ಇತ್ತು ಅಲ್ಲಿ. ಇವಾಗ 12 o'clock ಒಂದು ಪರೇಡ್ ಇದೆ ಅಂತೆ, ಅದಕ್ಕೆ ಹೋಗೋಣ ಅಂದ್ಕೊತಾ ಇದ್ವಿ. ಬಟ್ ಬೆಳಗ್ಗೆನೂ ಏನೂ ತಿನ್ಕೊಂಡು ಹೋಗಿರಲಿಲ್ಲ, ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಡೈರೆಕ್ಟ್ ಊಟ ಮಾಡಿಕೊಂಡೇ ಹೋಗೋಣ ಅಂತ. ಸೊ ಊಟಕ್ಕೆ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಸೀ ಫುಡ್ಡೆಲ್ಲ ಈ ಥರ ಸಿಗುತ್ತೆ. ಇದು ಶ್ರಿಂಪ್ ನಾವು ತೊಗೊಬಂದಿದ್ದು. ಈ ಥರ ಫ್ರೀಸ್ ಮಾಡಿಕೊಟ್ಟಿರ್ತಾರೆ, ಕ್ಲೀನ್ ಮಾಡಿಬಿಟ್ಟು ಲೈಕ್ ಕ್ಲೀನ್ ಮಾಡಿ ಬೇಯಿಸ್ಬಿಟ್ಟು ಫ್ರೀಸ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಈ ಥರ. ಅದು ಜಾಸ್ತಿ ಕೆಲಸನೇ ಇರಲ್ಲ ನಮಗೆ ಮಾಡಬೇಕಂತ. ಇದು ಮಿಸಲ್, ಅದರಲ್ಲಿ ಜಾಬ್ ಅಂತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ. ಐ ಡೋಂಟ್ ನೋ ಕನ್ನಡದಲ್ಲಿ ಏನಂತಾರೆ ಅಂತ. ಇದು ಒಂದು ತಂದಿದ್ವಿ, ಮತ್ತು ಶ್ರಿಂಪ್ ಒಂದು ತಂದಿದ್ವಿ. ಪ್ಯಾನ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕಿದ್ದೀನಿ, ಆನಿಯನ್ಸ್ ಹಾಕ್ತಿದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತೀನಿ. ಬೇಯಿಸಿದ್ದಾರೆ, ಓಕೆ, ಕುಕ್ ಮಾಡಿಬಿಟ್ಟು ಫ್ರೀಸ್ ಮಾಡಿದ್ದಾರೆ. ಇದು ಶ್ರಿಂಪ್ ಈ ಥರ ಇರುತ್ತೆ. ಸೊ ನಾನು ಇದನ್ನು ಹಾಕಿದ್ದೀನಿ, ಮಿಸಲ್ಲು ಹಾಕಿದ್ದೀನಿ, ಪ್ರಾನ್ಸು ಹಾಕಿದ್ದೀನಿ. ಇವಾಗ ಆಲ್ರೆಡಿ ಕುಕ್ ಆಗಿರೋದಲ್ವ, ಸೊ ಅದು ಜಾಸ್ತಿ ಬೇಯಿಸ್ಬೇಕಂತೇನಿಲ್ಲ. ಸೊ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡ್ತೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾನು ಆದಷ್ಟು ರೆಸಿಪೀಸ್ನ ಶೇರ್ ಮಾಡೋಕ್ಕೆ ನೋಡ್ತೀನಿ, ಲೈಕ್ ಡೈಲಿ ಯಾವಾಗಾದರೂ ನಾನು ಏನಾದರೂ ಮಾಡಿದ್ರೆ ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ. ಯಾ, ಸೊ ದ್ಯಾಟ್ ನಿಮಗೂ ಯು ಕ್ಯಾನ್ ನೋ ಲೈಕ್ ಲಿಟ್ರಲಿ ಹೌ ಈಸಿ ಕುಕಿಂಗ್ ಈಸ್. ಆ್ಯಂಡ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಂತ ಇಲ್ಲ, ಫ್ಯೂ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಯು ಆರ್ ಗುಡ್ ಟು ಗೋ ಫಾರ್ ಲೈಕ್ ಎಮರ್ಜೆನ್ಸಿಗೆ. ಅದರ್ವೈಸ್ ಯು ಕ್ಯಾನ್ ಹ್ಯಾವ್ ಆಲ್ ದಟ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೇಕ್ ಇಟ್. ಬಟ್ ಇವನ್ ದೋ ನೀವು ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅಂದ್ರೂ ದ್ಯಾಟ್ ವಿಲ್ ಟೇಸ್ಟ್ ವೆರಿ ಗುಡ್. ಆ್ಯಂಡ್ ಐ ವಾಂಟ್ ಯು ಟು ಟ್ರೈ ದ್ಯಾಟ್ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಹೌ ದ್ಯಾಟ್ ಟರ್ನ್ಡ್ ಔಟ್. ಸೊ ಇದೀಗ ಆಲ್ಮೋಸ್ಟ್ ಆಗಿದೆ. ಒಂಥರ ಚಿಲ್ಲಿ ಥರ ಮಾಡಿದ್ದೀನಿ ಇನ್ನೂ ಒಂದು. ಸೊ ಇದಾಗಿದೆ. ಸೊ ಯಾಮ್. ಸೊ ನಾವಿವಾಗ ಆಯಿತು ಊಟ ಎಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ. ಏನೋ ಪರೇಡ್ ಇದೆ ಅಂತೆ, ಪ್ರೊಸೆಷನ್ ಥರ ಇರುತ್ತೆ ಅಲ್ಲಿ. ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಯಾ, ಇದೆ. ಇದೊಂದು ಫೇಮಸ್ ರೆಸ್ಟೋರೆಂಟ್, ಫುಲ್ ಕ್ರೌಡ್. ಆ್ಯಂಡ್ ದಿಸ್ ಇಸ್ ಹೌ ದ ಟ್ರಾಫಿಕ್ ಹಿಯರ್ ಲುಕ್ಸ್ ಲೈಕ್. ಈ ಥರ ಇರುತ್ತೆ ಟ್ರಾಫಿಕ್ ಇಲ್ಲಿ. ಟ್ರಾಫಿಕ್ ಆದರೆ ದಿಸ್ ಇಸ್ ಹೌ ದ ಟ್ರಾಫಿಕ್ ಹಿಯರ್ ಲುಕ್ಸ್ ಲೈಕ್. ಈ ಥರ ಇರುತ್ತೆ ಟ್ರಾಫಿಕ್ ಅಂದರೆ. ಇಷ್ಟೇ, ಹಿಂಗೆ ಕ್ರೌಡೆಡ್ ಆಗಿರೋದು. ಇಷ್ಟು ಗ್ಯಾಪ್ ಇಟ್ಟೇ ಇರ್ತಾರೆ ಅವರು, 2 ಗಾಡಿ ಮಧ್ಯ. ಪೀಪಲ್ ಹಿಯರ್ ಆರ್ ಸೋ ಕ್ರೇಜಿ ದ್ಯಾಟ್ ಕೆಲವರು ಅವರು ಹೇರ್ ಕೂಡ ಗ್ರೀನ್ ಮಾಡ್ಕೊಂಡಿದ್ದಾರೆ, ಕೆಲವರೆಲ್ಲ ವಿಗ್ ಹಾಕ್ಕೊಂಡಿದ್ದಾರೆ. ಬಟ್ ಕೆಲವರು ಲೈಕ್ ಡ್ರೆಸ್ ಮತ್ತು ಹೇರನ್ನು ಗ್ರೀನ್ ಮಾಡ್ಕೊಂಡಿದ್ದಾರೆ. ಸೋ ಕ್ರೇಜಿ. ಇವತ್ತು ಹೆವಿ ಟ್ರಾಫಿಕ್, ಹೆವಿ ಅಂದರೆ ಹೆವಿ ಟ್ರಾಫಿಕ್.
ಸೊ ಇವಾಗಷ್ಟೇ ಅಲ್ಲಿಂದ ಮನೆಗೆ ಬಂದ್ವಿ ನಾವು. ಅಲ್ಲಿ ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ರೋಡಲ್ಲೆಲ್ಲ, ಅದೆಲ್ಲ ನೋಡ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಸ್ನೋಫಾಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಲೈಟಾಗಿ ಚಳಿನೂ ಜಾಸ್ತಿ ಆಗ್ತಾಯಿತ್ತು. ಸೊ ಲೈಟಾಗಿ ಸ್ನೋಫಾಲ್ ಆಗ್ತಾಯಿದೆ. ಯು ಮೇ ನಾಟ್ ಸಿ ದ್ಯಾಟ್, ಬಟ್ ಆಗ್ತಾಯಿದೆ. ತುಂಬ ಚಳಿ ಇದೆ ಇವತ್ತು. ಇಷ್ಟು ದಿನ ಕಂಪೇರ್ ಮಾಡಿದ್ರೆ, ಅಂದರೆ ಲಾಸ್ಟ್ ಫ್ಯೂ ಡೇಸ್ ಕಂಪೇರ್ ಮಾಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಚಳಿ. ಸಾಕಾಗೋಯ್ತು. ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ. ಇಷ್ಟು ಬಟ್ಟೆ ಹಾಕ್ಕೊಂಡು ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ. ಓಹೋ, ಓಕೆ. ಸೊ ಚೆನ್ನಾಗಿ ಸ್ನೋ ಆಗ್ತಾಯಿತ್ತು, ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತ ನಾನು ಕೆಳಗಡೆ ಬಂದೆ. ಚೆನ್ನಾಗಿ ಫುಲ್ ಎಲ್ಲ ಬಿದ್ದಿದೆ ನೋಡಿ. ಅಂದರೆ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ, ಅದಕ್ಕೆ ಕೆಳಗಡೆ ಎಲ್ಲ ಏನು ಅಷ್ಟೊಂದಿಲ್ಲ, ಬರೀ ಬೀಳ್ತಾ ಇದೆ. ಸೊ ನೈಸ್. Street. This is our street. Now it started snowing very heavily. ತುಂಬ ಸ್ನೋ ಆಗ್ತಾ ಇದೆ, ಅವಾಗಲಿಂದ ಆಗ್ತಾನೇ ಇದೆ ಕಂಟಿನ್ಯೂಯಸ್. ಆ್ಯಕ್ಚುಲಿ ಇವತ್ತು ಸ್ನೋ ಆಗುತ್ತೆ ಅಂತ ಇರಲಿಲ್ಲ, ಬಟ್ ಆಗ್ತಾ ಇದೆ. ಹಾಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಹೇಗಿರುತ್ತೆ ಅಂತ. ವೆದರ್ ಇಲ್ಲಿ ಸ್ನೋನೂ ಆಗ್ಬೋದು, ಮಳೆನೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. But it's kind of very nice. ಹೋಗಿ ಬರ್ತಾ ಇದೆ. ಸೊ ನಿನ್ನೆ ನಾವು ಅಲ್ಲಿಂದ ಬಂದು ತುಂಬ ಸ್ವಲ್ಪ ಲೇಟ್ ಆಗೋಗಿತ್ತು, ಸುಸ್ತಾಗಿತ್ತು. ಆಮೇಲೆ ರಾತ್ರಿ ಊಟ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ವಿ. ಆ್ಯಕ್ಚುಲಿ ನಾವು ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಕೊಲೀಗ್. ಅವ್ರ ಫ್ರೆಂಡು ಬೇರೆ ಪಾರ್ಟ್ ಆಫ್ ಶಿಕಾಗೋ ಅಲ್ಲಿ ಇರ್ತಾರೆ. ಸೊ ಅವರು ಇಲ್ಲಿ ಬಂದಿದ್ದರು ನಿನ್ನೆ, ಅದು ಪ್ಯಾಟ್ರಿಕ್ಸ್ ಡೇ ಇದೆ ಅಂತ ಇಲ್ಲೇ ಇದ್ದರು. ಸೊ ನಾವು ಎಲ್ಲ ಒಟ್ಟಿಗೆ ಅಲ್ಲಿ ಅವ್ರ ಮನೆಗೇ ಊಟಕ್ಕೆ ಹೋಗಿದ್ವಿ. ಸೊ ಅದೆಲ್ಲ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ please do like, share and subscribe to my channel. Thanks for watching. Bye bye.